ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಫ್ರೈಡೇ. ಈಗ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಸೊ ಒಂದೂವರೆ ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ, 2 ಪಲಾವ್ ಎಲೆ, 2 ಮರಾಠಿ ಮಗು, ಸ್ವಲ್ಪ ಕೊತ್ತಂಬರಿ, 1 ದಪ್ಪ ಸೈಜ್ ಈರುಳ್ಳಿ, 3 ಟೊಮೆಟೊ, 1 ಸಣ್ಣ ಕ್ಯಾಪ್ಸಿಕಮ್, ಹಾಗೆ ಲವಂಗ, ಚಕ್ಕೆ, ಹಾಗೆ ತೆಂಗಿನಕಾಯಿ ಸ್ವಲ್ಪ, ಹಾಗೆ ಉಪ್ಪು, ಧನಿಯಾ ಪೌಡ್ರ್, ಚಿಲ್ಲಿ ಪೌಡರ್, ಅರಶಿನ, ಮೊಸರು ಇಷ್ಟು ತೊಗೊಂಡಿದ್ದೀನಿ. ಹಾಗೆ 2 ಹಸಿರು ಮೆಣಸಿಕಾಯಿನೂ ಸಹ ತೊಗೊಂಡಿದ್ದೀನಿ. ಇದು ಇವತ್ತು ನನ್ನ ಹಸ್ಬೆಂಡ್ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ, ಅವರೇ ಟಿಫನ್ ಮಾಡ್ತಾಯಿದ್ದಾರೆ. ಸೊ ನನಗೆ ಸ್ವಲ್ಪ ತಲೆನೋವು ಇದ್ದಿದ್ದರಿಂದ ಹಾಗೆ 2 ಹಸಿರು ಮೆಣಸಿಕಾಯಿನೂ ಸಹ ತೊಗೊಂಡಿದ್ದೀವಿ. ಈಗ ಜಾರಲ್ಲಿ ಹಾಕ್ಕೊತಾ ಇದ್ದಾರೆ. ತೆಂಗಿನಕಾಯಿನೂ ಸಹ ಹಾಕ್ತಾಯಿದ್ದೀವಿ. ಸೊ ತೆಂಗಿನಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ನಾವು ಪೇಸ್ಟ್ ಮಾಡ್ಕೋತೀವಿ. ಸ್ವಲ್ಪ ಅದ್ರ ಜೊತೆ ಈರುಳ್ಳಿನೂ ಸಹ ಸೇರಿಸ್ತೀವಿ. ಟೊಮೆಟೊ, ಹುಳಿ ಟೊಮೆಟೊ ಇರೋದ್ರಿಂದ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ. ನೀವು ಬಾದಾಮಿ ಟೊಮೆಟೊ ಈ ಥರ ತೊಗೊಂಡ್ರೆ 4-5 ತೊಗೋಬೋದು. ಸೊ ಸಾಕಾಗುತ್ತೆ, ತುಂಬ ಹುಳಿ ಜಾಸ್ತಿ ಬೇಡ ಅಂತ ಇಷ್ಟು ಮಾಡ್ಕೊಂಡಿದ್ದೀವಿ. ಇದು ಒಂದು ಟೊಮೆಟೊ ಬಾತು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿರೋ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಪ್ಸಿಕಮನ್ನು ಸಹ ಹಾಕ್ತಾ ಇರೋದು. ಸೊ ಈಗ ಸ್ವಲ್ಪ ಅದಕ್ಕೆ ನೀರನ್ನ ಹಾಕ್ಕೊತಾ ಇದ್ದೀವಿ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ಆಗಿದೆ. ಈಗ ಇದಕ್ಕೆ ಟೊಮೆಟೊ ಹಾಕ್ಬಿಟ್ಟು ರುಬ್ಕೋತೀವಿ. ನನ್ನ ಹಸ್ಬೆಂಡ್ ಸಹ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮುಂಚೆ ನನಗೆ ಅಷ್ಟೆಲ್ಲ ಒಂದು ಅಡುಗೆಗಳೆಲ್ಲ ಬರ್ತಾ ಇರಲಿಲ್ಲ. ನಾನ್ ವೆಜ್ ರೆಸಿಪೀಸ್ ಎಲ್ಲ ಆಲ್ಮೋಸ್ಟು ನನ್ನ ಹಸ್ಬೆಂಡು ಜಾಸ್ತಿ ಚೆನ್ನಾಗಿ ಮಾಡೋರು, ಅದರಿಂದನೇ ನಾನು ನೋಡಿ ಕಲ್ತ್ಕೊಂಡಿದ್ದು. ಸೊ ಈಗ ನುಣ್ಣಗೆ ಪೇಸ್ಟ್ ಆಗಿದೆ. ಟೊಮೆಟೊನೂ ಸಹ ಹಾಕಿ ರುಬ್ಬಿದ್ದೀವಿ. ನೀವು ಬೇಕಂದರೆ ಟೊಮೆಟೊನ ಹೆಚ್ಕೊಂಡ್ಬಿಟ್ಟು ಹಾಗೇ ಹಾಕ್ಕೋಬೋದು. ನಾನು ಟೊಮೆಟೊನ ಪೇಸ್ಟೇ ಮಾಡಿದ್ದೀವಿ. ಈಗ ಕುಕ್ಕರ್ ಇಟ್ಟಿದ್ದೀವಿ ಸ್ಟವ್ ಮೇಲೆ. ಅದಕ್ಕೆ ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀವಿ. ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಸೇರಿಸ್ತಾ ಇದ್ದೀವಿ. ತುಪ್ಪ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ರುಚಿನೂ ಹೆಚ್ಚಾಗುತ್ತೆ. ನೀವು ಬೇಕಂದರೆ ತುಪ್ಪನ ಸ್ಕಿಪ್ ಮಾಡ್ಬೋದು. ಸೊ ಈಗ ನಾನು ಪಲಾವ್ ಎಲೆ ಹಾಗೆ ಚಕ್ರದ ಹೂವು ಸ್ವಲ್ಪ ಫ್ಲೇವರಿಗೋಸ್ಕರ ಸ್ವಲ್ಪ ಹಾಕ್ಕೊತಾ ಇರೋದಷ್ಟೇ. ಮರಾಠಿ ಮೊಗ್ಗು ಅಂತೀವಲ್ಲ ಅದನ್ನು. ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡನ್ನೂ ಸೇರಿಸ್ತೀವಿ. ಫಸ್ಟ್ ಈಗ ಈರುಳ್ಳಿನ ಸೇರಿಸ್ತಾ ಇದ್ದೀವಿ, ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀವಿ. ಕ್ಯಾಪ್ಸಿಕಮ್ ಫ್ರೈ ಆಗಲಿ, ಅದಾದಮೇಲೆ ಈರುಳ್ಳಿ ಹಾಕ್ತೀವಿ. ಕ್ಯಾಪ್ಸಿಕಮ್ನ ದಪ್ಪ ಸೈಜ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ಹಸ್ಬೆಂಡೇ ಮಾಡ್ತಾ ಇರೋದು. ಅವ್ರಿಗೆ ಹೇಗೆ ಬರುತ್ತೆ ಹಾಗೆ ಮಾಡ್ತಾಯಿದ್ದಾರೆ. ಒಟ್ರಾಸಿ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ನನ್ನ ಕೈ ರುಚಿಗಿಂತ ನನ್ನ ಹಸ್ಬೆಂಡ್ ಕೈ ರುಚಿ ತುಂಬಾ ಇಷ್ಟ ಆಗುತ್ತೆ. ಅವರು ಯೂಶ್ವಲಿ ಯಾವಾಗಲಾದರೂ ಅಪರೂಪಕ್ಕೆ ಒಂದೊಂದು ಸಲ ಮಾಡ್ತಾರೆ. ಮುಂಚೆ ಎಲ್ಲ ಸಂಡೇ ಅವರೇ ಮಾಡೋರು. ಒಳ್ಳೊಳ್ಳೆ ನಾನ್ ವೆಜ್ ರೆಸಿಪೀಸು ವೆರೈಟಿ ಟ್ರೈ ಮಾಡಿ ಚೆನ್ನಾಗಿ ಮಾಡೋರು. ಸೊ ಈ ನಡುವೆ ಬ್ಯುಸಿ ಇರೋದ್ರಿಂದ ಅಷ್ಟೊಂದು ಮಾಡಲ್ಲ. ಸೊ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀವಿ ಈಗ ಹಾಕ್ಕೊಂಡು. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ಆಲ್ಮೋಸ್ಟ್ ಆಗಿದೆ. ಈಗ ನಾನು ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಪದಾರ್ಥನ ಸೇರಿಸ್ತಾ ಇದ್ದೀವಿ. ಸೊ ಮಸಾಲ ಪದಾರ್ಥ ಚೆನ್ನಾಗಿ ಫ್ರೈ ಆಗಬೇಕು. ಅಕ್ಕಿನೂ ಸಹ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಈಗ ಅಕ್ಕಿನ ಇಲ್ಲಿ ನಾವು 1-1.5 ಗ್ಲಾಸ್ ಅಷ್ಟು ತೊಗೊಂಡಿದ್ದೀವಿ. ಸೊ ಮಸಾಲೆನೂ ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೇ ಅಕ್ಕಿನ ಹಾಕ್ತಾಯಿದ್ದೀವಿ.
ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಅಕ್ಕಿನೂ ಸಹ ಒಂದು 2 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1.5 ಗ್ಲಾಸ್ಗೆ ನಾವು 3 ಗ್ಲಾಸ್ ಅಷ್ಟು ನೀರನ್ನ ತಗೋಬೇಕಾಗುತ್ತೆ. ಸೊ ನಾನೀಗ ಇದಕ್ಕೆ 3 ಗ್ಲಾಸ್ಗಿನ್ನ ಒಂಚೂರು ಕಡಿಮೆ ಹಾಕಿದ್ದೀನಿ, ಯಾಕೆಂದರೆ ಮುಂಚೆ ಮಸಾಲೆ ಹಾಕಿದಾಗಲೇ ಸ್ವಲ್ಪ ನೀರಿತ್ತು, ಹಾಗಾಗಿ ಸೊ 3 ಗ್ಲಾಸ್ ಅಷ್ಟು ನೀರನ್ನ ಇದರಲ್ಲಿ ಸೇರಿಸಿದ್ದೀವಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀವಿ. 2 ಹಸಿರು ಮೆಣಸಿನಕಾಯಿ ರುಬ್ಬಕ್ಕೆ ಹಾಕಿದ್ದೀವಿ, ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಹಾಗೆ 2 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಅರಿಶಿನ, ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಕುದಿಬೇಕು. ಕುದಿಯೋದ್ರೊಳಗಡೆ ಈಗ ಮೊಸರು ಬಜ್ಜಿ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಸೊ ಮೊಸರು ತೊಗೊಂಡು 1/4 ಲೀಟ್ರು, ಅದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಲೇಯರ್ ಥರ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಒಂದೇ ಒಂದು ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮೆಸ್ಸಪ್ ಥರನೇ ಇದೆ. ನನ್ನ ಹಸ್ಬೆಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಮೆಸ್ಸಿಯಾಗೇ ಇರುತ್ತಲ್ಲೆಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತೀವಿ. ಸೊ ಉಪ್ಪು ಹಾಕ್ಕೊಂಬಿಟ್ರೆ ಫೈನಲಿ ಮೊಸರು ಬಜ್ಜಿನೂ ಸಹ ರೆಡಿ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದಾರೆ. ಸೊ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಇದನ್ನು ಕುಕ್ಕರ್ ವಿಷಲ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಹಾಕ್ಸಿದ್ರೆ ಸಾಕು. ಆಲ್ಮೋಸ್ಟ್ ನನ್ನ ಹಸ್ಬೆಂಡಿಗೆ ಈ ರೈಸ್ ಐಟಮ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ಹಾಗೆ ನಾವು ಜಾಸ್ತಿ ರೈಸ್ ಐಟಮ್ ಪದಾರ್ಥಗಳನ್ನೇ ಮಾಡ್ತೀವಿ. ಸೊ ನೋಡ್ಬೋದು ಫೈನಲಿ ಸೂಪರಾಗಿ ಈಗ ಟೊಮೆಟೊ ಬಾತು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಟೊಮೆಟೊ ಬಾತು ಮೊಸರು ಬಜ್ಜಿ 2 ಸಹ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಈಗ ನಾನು ಸಹ ತಿಂತಾ ಇದ್ದೀನಿ, ಟಿಫನ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಸಹ ಟಿಫನ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ತುಂಬ ಈವ್ನಿಂಗ್ ಮಳೆ ಬರೋ ಥರ ಆಗಿದೆ. ದೇವಸ್ಥಾನಕ್ಕೋಸ್ಕರ ರೆಡಿಯಾಗೋಣ ಅಂತ ರೆಡಿ ಆಗ್ತಾಯಿದ್ದು, ಬಟ್ ತುಂಬ ಮಳೆ ಬಂದಿದೆ. ಮಳೆ ಬರೋ ಥರ ಇದೆ, ಗಾಳಿನೂ ಸಹ ಜೋರಾಗಿ ಬೀಸ್ತಾ ಇದೆ.
ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಗಂಟೆ ಬಂದ್ಬಿಟ್ಟು 6:45 ಆಗೋಯ್ತು. ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಫುಲ್ಲು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಸೊ ಇದು ಕಾಟನ್ ಸ್ಯಾರಿ, ಒಂದು 10 ಇಯರ್ಸ್ ಆಗ್ತಾನೆ ಬಂತು ಈ ಸ್ಯಾರಿ ತಗೊಂಡು. ಸೊ ನಾನು ಯೂಶ್ವಲಿ ಸ್ಯಾರೀಸ್ ಎಲ್ಲ ಜಾಸ್ತಿ ಉಡಲ್ಲ, ಬಟ್ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಇವತ್ತು ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಇದೆ, ನವರಾತ್ರಿ ಆಗಿರೋದ್ರಿಂದ. ಸೊ ಹೋಗೋಣ ಅಂತ ರೆಡಿ ಆದ್ವಿ. ತುಂಬ ಮಳೆ ಬರ್ತಾ ಇದೆ. ಮಗಳು ತುಂಬ ಬೇಜಾರದಲ್ಲಿ ಕೂತ್ಕೊಬಿಟ್ಟಿದ್ದಾಳೆ ನೋಡಿ. ಸೊ ಅವಳಿಗೆ ತುಂಬ ಬೇಜಾರಾಯಿತು. ಅವಳು ರೆಡಿಯಾಗಿದ್ದಾಳೆ. ಬಟ್ಟೆನೂ ಸಹ ಇದೆ. ಮಳೆ ಬರ್ತಾ ಇರೋದ್ರಿಂದ ಎತ್ತಿ ಅಲ್ಲಿಟ್ಟಿದ್ದೀನಿ. ಬಟ್ಟೆನೂ ಸಹ ಮಡಿಸ್ಬೇಕಿದೆ. ಸೊ ದೇವಸ್ಥಾನ ಹೋಗಿ ಬಂದ್ಬಿಟ್ಟು ಮಡಿಸಿಡೋಣ ಅಂತ ಯೋಚನೆ ಮಾಡಿದೆ. ಅಡುಗೆ ಮಾಡೋ ಅಂಥದ್ದು ಏನಿಲ್ಲ. ಮೊಳಕೆ ಕಾಳು ಸಾಂಬಾರಿದೆ, ಹಾಗೆ ರೈಸ್ ಒಂದು ಮಾಡಬೇಕಷ್ಟೇ. ರೈಸ್ ಒಂದು ಮಾಡಿದ್ದಾಯಿತು. ಹಸ್ಬೆಂಡು ಡೌಟ್ ಇದೆ ನೈಟ್ ಬರೋದು. ಸೊ ನೋಡಬೇಕು, ಡ್ಯೂಟಿ ಕಂಪ್ಲೀಟ್ ಆದರೆ ಅವರು ನೈಟ್ ಬರ್ತಾರೆ. ನೈಟ್ ಬಂದರೆ ಮುದ್ದೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಓಕೆ, ಕಾಫಿ ಮಾಡಬೇಕು. ಇವತ್ತೇನು ಕಾಫಿ ಕುಡಿಯೋ ಮೂಡಿಲ್ಲ. ಓಕೆ, ಅವಳಿಗೆ ಹಾಲು ಕೊಟ್ಟಿದ್ದೀನಿ. ಸೊ ದೇವಸ್ಥಾನ ಹೋಗಬೇಕು ಅಂತ ಎಲ್ಲ ಬೇಗ ಮುಗಿಸಿದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಮಳೆ ಬರ್ತಾಯಿದೆ. ಪ್ರತಿದಿನ ಇದೇ ಥರ ಆಗ್ತಾಯಿದೆ. ಹಗಲೊತ್ತು ಮಳೆ ಬರಲ್ಲ, ನೈಟ್ ಹೊತ್ತು ಮಳೆ ಬರ್ತಾಯಿದೆ. ಸೊ ಮಾರ್ನಿಂಗ್ ಹೋಗಿದ್ರೆ ಚೆನ್ನಾಗಿರೋದು. ಬಟ್ ಈವ್ನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ರೆಡಿ ಆದ್ವಿ. ಸೊ ಏನು ಮಾಡೋಕ್ಕಾಗಲ್ಲ. ಓಕೆ, ನೋಡೋಣ. ಮಳೆ ನಿಂತರೆ ಬೇಗ ಹೋಗ್ಬಿಟ್ಟು ಬರ್ತೀವಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ. ಬಾಯ್. ಸೊ ಫ್ರೆಂಡ್ಸ್, ಬಟ್ಟೆ ಎಲ್ಲ ಮಡಿಸಿಟ್ಬಿಟ್ಟೆ. ಈಗ ಆಲ್ರೆಡಿ ನಾನು ಇನ್ನೇನು ಒಳಗಡೆ ಇಡಬೇಕಷ್ಟೆ. ಗಂಟೆ ಈಗ 9 ಆಗ್ತಾ ಬಂತು. 9 ಆಗಿದೆ ಆಲ್ಮೋಸ್ಟು. ಸೊ ಫ್ರೆಂಡ್ಸ್, ಈಗ ಮುದ್ದೆ ಮಾಡಲಿಕ್ಕೋಸ್ಕರ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಯಲ್ಲಿ ಈಸಿಯಾಗಿ ಮುದ್ದೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇಲ್ಲಿ ನನಗೆ ಮತ್ತು ನನ್ನ ಮಗಳಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ 1 ಲೋಟದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಕಂಪ್ಲೀಟಾಗಿ 1 ಲೋಟನೂ ಹಾಕಲ್ಲ, 1/4 ಲೋಟದಷ್ಟು ಹಾಕ್ತೀನಿ. ಆದ್ರೂ ಅದು ನಾನು ನೋಡೋಕ್ಕೋಸ್ಕರ 1 ಗ್ಲಾಸ್ ಫುಲ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಈಗ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಬಿಟ್ಟು ಅದು ಕುದೀತಾ ಬರ್ತಾಯಿದೆ. ಈಗ ಅದು ಚೆನ್ನಾಗಿ ಕುದೀತಾ ಬಂದಾದಮೇಲೆ ನಾನು ಹಿಟ್ಟನ್ನು ಹಾಕಿ ಕಲಿಸ್ತೀನಿ. ಸೊ ಈ ರೀತಿ ನಿಧಾನವಾಗಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಜೋರಾಗಿ ತಿರ್ಸ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸ್ಪ್ಯಾಚುಲ ಬರುತ್ತಲ್ಲ, ವುಡ್ಡಂದು, ಅದಾದರೂ ತೊಗೋಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಮುದ್ದೆ ಕೋಲಿದ್ರೂ ಅದು ತೊಗೋಬೋದು. ಯೂಶ್ವಲಿ ನಾನು ಕಡಿಮೆ ಕ್ವಾಂಟಿಟಿ ಮುದ್ದೆ ಮಾಡೋದಾದರೆ ಮಾತ್ರ ಈ ರೀತಿ ಬಾಣಲೆಯಲ್ಲಿ ಮಾಡ್ಕೋತೀನಿ. ಇಲ್ಲಾಂದರೆ ನಾನು ಮುದ್ದೆ ಪಾತ್ರೆ ಇದೆ ಮತ್ತು ಮುದ್ದೆ ಕೋಲು ಸಹ ಇದೆ, ಅದರಲ್ಲೇ ಮಾಡ್ಕೋತೀನಿ. ಸೊ ಈ ರೀತಿ ಆದರೆ ನಿಮಗೆ ಈಸಿಯಾಗಿ ಮುದ್ದೆ ಮಾಡ್ಕೋಬೋದು. ತುಂಬ ಕಷ್ಟ ಅಂತ ಏನೂ ಅನಿಸಲ್ಲ. ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಗ್ರಿಪ್ಪರ್ ಇಟ್ಕೊಬಿಟ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು, ಯಾವುದೇ ರೀತಿ ಗಂಟಿಲ್ದೇ ಇರೋ ಥರ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಮುದ್ದೆನೆಲ್ಲ ಸ್ವಲ್ಪ ಕೈಯಲ್ಲಿ ಕೈ ಮಾಡ್ಕೊಂಬಿಟ್ಟು ಈ ರೀತಿ ತೆಗಿಬೋದು. ಕೈನ ನೀರಿಗೆ ಹೆಜ್ಕೊಬಿಟ್ಟು ಅದಾದಮೇಲೆ ನಾನಿಲ್ಲಿ ಒಂದು 7 ನಿಮಿಷ ಅಷ್ಟು, ಒಂದು 5 ನಿಮಿಷದ ಮೇಲೆ ಅಂದರೆ ಒಂದು 7 ನಿಮಿಷವಷ್ಟು ಇದನ್ನು ನಾನು ಮುಚ್ಚಿಟ್ಬಿಡ್ತೀನಿ ಬೇಯಲಿಕ್ಕೆ.
ಸೊ ಚೆನ್ನಾಗಿ ಬೆಂದು ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ, ಮುದ್ದೆ ಸ್ಮೆಲ್ಲು. ಆವಾಗ ಮುದ್ದೆ ತುಂಬ ಚೆನ್ನಾಗಾಗಿರುತ್ತೆ. ಸೊ ಮುದ್ದೆ ಚೆನ್ನಾಗಿ ಬೆಂದಿದೆ. ಈಗ ಬೇಗ ಇದು ಮಾಡ್ಕೊಂಬಿಟ್ರೆ ಸರಿ ಹೋಗಲ್ಲ. ಮತ್ತೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ, ಮುದ್ದೆ ಗಂಟು ಬರಲ್ಲ, ಚೆನ್ನಾಗಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ. ಬೇಗ ತೆಗೆದುಬಿಟ್ರೆ ಹಿಟ್ಟೆಲ್ಲ ಹಸಿ ಹಸಿ ಅನಿಸುತ್ತೆ. ಸೊ ಹಾಗಾಗಿ ಒಂದು 7 ನಿಮಿಷನಾದರೂ ಮಿನಿಮಮ್ಮು ನಾವು ಇದನ್ನು ಸಣ್ಣೂರಿಲಿ ಬೇಯಿಸ್ಕೋಬೇಕು. ಈಗ ಒಂದು ತಟ್ಟೆಯಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಈ ಚಪಾತಿ ಮಣೆಯಲ್ಲೂ ಸಹ ಕೆಲವರೆಲ್ಲ ಕಟ್ತಾರೆ, ಕಲ್ ಮೇಲೆ ಕಟ್ತಾರೆ. ನಾನು ಈ ರೀತಿ ತಟ್ಟೆಗೆ ಹಾಕ್ಕೊಂಡೆ ಕಟ್ಟೋದು ಯೂಶ್ವಲಿ. ಸೊ ಒಂದು ಸ್ಪೂನ್ ತೊಗೊಂಡು ಮುದ್ದೆನೆಲ್ಲ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಈ ರೀತಿ ಕೈಯನ್ನು ಸ್ವಲ್ಪ ನೀರು ಕೈ ಮಾಡ್ಕೋಬೇಕಾಗುತ್ತೆ ನಾವು ಮುದ್ದೆ ಕಟ್ಟಬೇಕಾದ್ರೆ. ಹಾಗೆ ಕಟ್ಟೋಕ್ಕೋದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಕೈಗೆ ಸ್ವಲ್ಪ ನೀರನ್ನ ಹಚ್ಕೋಬೇಕಾಗುತ್ತೆ. ನೀವು ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಅದನ್ನು ಹೆಚ್ಕೊಂಡು ಬೇಕಾದರೂ ಕಟ್ಕೋಬೋದು. ಇಲ್ಲಾಂದರೆ ಒಂದು ಲೋಟದಲ್ಲಿ ನೀರು ಹಾಕಿ ಆವಾಗ ನೀರು ಕೈ ಮಾಡ್ಕೋಬೋದು. ಸೊ ಈ ರೀತಿ ಲೋಟದಲ್ಲಿ ನೀರು ತೊಗೊಂಡ್ಬಿಟ್ಟು ನಾನು ಒಳ್ಳೆ ನೀರಲ್ಲಿ ಇದು ಮಾಡ್ಕೋತೀನಿ. ಸೊ ತಟ್ಟೆಲಾದರೆ ಈಸಿಯಾಗಿ ಕಟ್ಕೋಬೋದು ಮುದ್ದೆನ. ನೋಡ್ಬೋದು ಮುದ್ದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕಟ್ಟಲಿಕ್ಕೂ ಸಹ. ಅಂಟಿದಾಗೆಲ್ಲ ನಾವು ಕೈನ ನೀರಲ್ಲಿ ಹೆಚ್ಕೋಬೇಕು. ಇದಕ್ಕಿಂತ ಬೆಟರ್ ಅಂದರೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಹೆಚ್ಬಿಟ್ಟು ಮಾಡ್ಕೊಳ್ಳೋದೇ ಬೆಟರ್ ಅನಿಸುತ್ತೆ. ಸೊ ಮಗಳಿಗೆ ಚಿಕ್ಕದಾಗಿ ಮುದ್ದೆ ಕಟ್ತಾಯಿದ್ದೀನಿ. ಈಗ ನನಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮುದ್ದೆ ಕಟ್ಕೋತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಈಸಿಯಾಗಿ ಜಸ್ಟ್ ಒಂದು 10 ನಿಮಿಷನೂ ಬೇಡ, ಒಂದು 10 ನಿಮಿಷ ಅಷ್ಟೊತ್ತಿಗೆ ಮುದ್ದೆ ರೆಡಿಯಾಗಿ ಹೋಗುತ್ತೆ. ನೀರೊಂದು ಕುದ್ಬಿಟ್ರೆ ಬೇಗ ಹಿಟ್ಟಾಕ್ಬಿಟ್ಟು ಕಲಸಿ ಈ ರೀತಿ ಮುದ್ದೆ ಮಾಡ್ಕೋಬೋದು. ಸೊ ಮೊಳಕೆ ಕಾಳು ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈಗ ಮುದ್ದೆ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೌಂಡಾಗಿ ಮುದ್ದೆ ಚೆನ್ನಾಗಿ ಬಂತು. ಸೊ ಈ ರೀತಿ ಬಾಣಲಿಯಲ್ಲಿ ಈಸಿಯಾಗಿ ನೀವು ಸಹ ಮುದ್ದೆನ ಮಾಡ್ಕೊಳ್ಳಿ, ತುಂಬ ಈಸಿ ಅನಿಸುತ್ತೆ ನಿಮಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ದೇವಸ್ಥಾನ ಹೋಗೋಕ್ಕಾಗಲಿಲ್ಲ, ತುಂಬ ಮಳೆ ಬಂತು. 8:30 ಗಂಟೆ ಮಳೆ ಬಂತು. ಸೊ ಹಾಗಾಗಿ ದೇವಸ್ಥಾನ ಹೋಗೋಕ್ಕಾಗಲಿಲ್ಲ. ನವರಾತ್ರಿ ವಿಶೇಷ ಪೂಜೆ ಇರುತ್ತೆ, ಹೋಗೋಣ ಅಂದ್ಕೊಂಡ್ವಿ. ಸೊ ನೋಡೋಣ, ಸಾಧ್ಯ ಆದರೆ ನಾಳೆ ಹೋಗೋಣ. ಮಗಳಿಗೆ ಸಮಾಧಾನ ಮಾಡಿ ನಾಳೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಇರಿಸುತ್ತೆ. ಸೊ ನೋಡೋಣ, ನಾಳೆ ಸಾಧ್ಯ ಆದರೆ ದೇವಸ್ಥಾನ ಹೋಗೋಣ. ಮುದ್ದೆನೂ ಸಹ ರೆಡಿ ಮಾಡಿದ್ದೀನಿ ಸೂಪರಾಗಿ. ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ, ಹಾಗಾಗಿ ಮಧ್ಯಾಹ್ನ ಸಾಂಬಾರನ್ನ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಹಸ್ಬೆಂಡ್ ಬೇರೆ ಇದ್ದರು, ಅರ್ಜೆಂಟಿಗೆ ಸಾಂಬಾರು ಮಾಡಿದೆ. ಹಾಗಾಗಿ ಬೆಳಗ್ಗೆ ಟಿಫನ್ ಸಹ ಕ್ಯಾಪ್ಸಿಕಮ್ ಟೊಮೆಟೊ ಬಾತು ಹಸ್ಬೆಂಡೇ ಮಾಡಿದರು. ನನಗೆ ಸ್ವಲ್ಪ ತಲೆನೋವಿತ್ತು ಅಂತ ಹೇಳ್ಬಿಟ್ಟು ಇವಾಗ ನಾವು ಊಟ ಮಾಡಬೇಕು. ಗಂಟೆ ಬಂದ್ಬಿಟ್ಟು 9:45 ಆಯಿತು. ಸೊ ಈಗ ಊಟ ಮಾಡಿಬಿಟ್ಟು ಮಲ್ಕೋತೀವಿ. ಸೊ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರಿದೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಸಾಂಬಾರು ಮುದ್ದೆ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಸೊ ನೋಡ್ಬೋದು, ಮಗಳಿಗೆ ಕೊಡ್ತಾ ಇದ್ದೀನಿ ತಾನು. ಸೊ ನೋಡಿದ್ರಲ್ಲ, ತುಂಬ ಸೂಪರಾಗಿದೆ. ಸಾಂಬಾರನ್ನ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡೆ, ಸೊ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.